ಒಮ್ಮೆ ಒಬ್ಬ ವ್ಯಕ್ತಿ ಬುದ್ಧನ ಬಳಿ ಬಂದನು. ಅವನು ಬುದ್ಧನನ್ನು ನಿಂದಿಸಲು ಆರಂಭಿಸಿದನು. ಕಠಿಣ ಮಾತುಗಳು, ಅವಮಾನ, ಕೋಪಭರಿತ ಪದಗಳು ಎಲ್ಲವನ್ನೂ ಅವನು ಬುದ್ಧನ ಮೇಲೆ ಸುರಿಸಿದನು. ಆದರೆ ಬುದ್ಧನು ಸಂಪೂರ್ಣ ಶಾಂತವಾಗಿದ್ದನು. ಅವನ ಮುಖದಲ್ಲಿ ಕೋಪವಿಲ್ಲ, ಪ್ರತಿಕ್ರಿಯೆಯಿಲ್ಲ. ಅವನು ಮೌನದಿಂದಲೇ ಕೇಳುತ್ತಿದ್ದನು. ಅದು ನೋಡಿ ಆ ವ್ಯಕ್ತಿಗೆ ಆಶ್ಚರ್ಯವಾಯಿತು. ಅವನು ಕೇಳಿದನು, ನಾನು ನಿಮ್ಮನ್ನು ಇಷ್ಟೆಲ್ಲ ನಿಂದಿಸಿದ್ದರೂ ನೀವು ಯಾಕೆ ಕೋಪಗೊಳ್ಳಲಿಲ್ಲ? ಬುದ್ಧನು ನಗುತ್ತ ಹೇಳಿದನು, ನಾನು ನಿನಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನೀನು ಯಾರಿಗಾದರೂ ಉಡುಗೊರೆ ಕೊಟ್ಟಾಗ ಅವನು ಅದನ್ನು ಸ್ವೀಕರಿಸದಿದ್ದರೆ ಆ ಉಡುಗೊರೆ ಯಾರದೇ ಆಗಿರುತ್ತದೆ? ಆ ವ್ಯಕ್ತಿ ಉತ್ತರಿಸಿದನು, ಕೊಟ್ಟವನದೇ ಆಗಿರುತ್ತದೆ. ಬುದ್ಧನು ಹೇಳಿದರು, ಅದೇ ರೀತಿ ನಿನ್ನ ಕೋಪ, ನಿಂದನೆ, ದ್ವೇಷವನ್ನು ನಾನು ಸ್ವೀಕರಿಸದಿದ್ದರೆ ಅದು ನಿನ್ನಲ್ಲೇ ಉಳಿಯುತ್ತದೆ.